ಶಾಂತವಾಗಿ ಬಿಸ್ನೆಸ್ ಮಾಡ್ತಾ ಇರುವಂತ ಒಬ್ಬ ಹಿಂದೂ ಯುವಕನ ಅಂಗಡಿಗೆ ಹಾಡ್ ಹೊತ್ತಲ್ಲಿ ಜನರೆಲ್ಲರೂ ಕೂಡ ಓಡಾಡುವಂತ ಟೈಮ್ನಲ್ಲಿ ನುಗ್ಗಿ ರಸ್ತೆಗೆ ಇಳಿದು 6-7 ಜನ ಅವನನ್ನ ಮುಖಾಮುಖಿ ಹೊಡೆದು ಕಾನೂನನ್ನ ಕೈಗೆ ತಗೊಳ್ಳುವಂತ ಕೆಲಸ ನಡೆದಿದೆ ಅಂತಂದ್ರೆ ರಾಜ್ಯದಲ್ಲಿ ಇವತ್ತು ಲಾ ಅಂಡ್ ಆರ್ಡರ್ ಕಂಪ್ಲೀಟ್ ಆಗಿ ಕುಸಿದೋಗಿದೆ ಅನ್ನುವಂತ ಒಂದು ವಿಚಾರ ನಮಗೆ ಗೊತ್ತಾಗ್ತಾ ಇದೆ. ನಾನು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ನಮ್ಮೆಲ್ಲ ಜನರ ಪರವಾಗಿ ಹೇಳ್ತಾ ಇದ್ದೀನಿ, ಈ ಕೇಸ್ನಲ್ಲಿ ನಾಳೆ ಒಳಗೆ ಇನ್ನು 3 ಜನ ಅರೆಸ್ಟ್ ಆಗ್ಲಿಲ್ಲ ಅಂತಂದ್ರೆ ನಾಳೆ ಇಡೀ ನಗರದ ಪೇಟೆಯನ್ನ ನಾವು ಬಂದ್ ಮಾಡ್ತೇವೆ. ಮತ್ತೆ ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ಈಗಾಗಲೇ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾ ಇದ್ರು, ಹಾಗೆಯೇ ಅದು ಏನು ವಿಷಯ ಅನ್ನೋದನ್ನು ಹಾಗೆ ಈ ವಿಡಿಯೋನ ನೋಡ್ತಾ ಹೋಗಿ. ಈ ಒಂದು CCTV ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುವಂಥ ವಿಡಿಯೋನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಯಾರೋ ಕಿಡಿಗೇಡಿಗಳು 7 ಜನ ಬರ್ತಾರೆ, ಒಂದು ನಗರದ ಪೇಟೆಯಲ್ಲಿ ಇರ್ತಕ್ಕಂಥ ಒಂದು ಮೊಬೈಲ್ ಶಾಪ್ಗೆ ಬಂದುಬಿಟ್ಟು ಸರಿಸುಮಾರು 6:25 ಸಂಜೆ ಬಂದುಬಿಟ್ಟು ಗಲಾಟೆಯನ್ನು ಮಾಡ್ತಾರೆ. ಇದು ಏನಿದು ವಿಷಯ ಹಾಗಾದರೆ ನೋಡ್ಬೋದು. ಅಲ್ಲಿ ಆ 7 ಜನ ಸೇರಿಕೊಂಡು ಆತನ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಹೋಗ್ತಾರೆ. ಅವನು ಹೊರಗಡೆ ಸ್ವಲ್ಪ ಹೋಗ್ತಾನೆ ಅವ್ರನ್ನ ತಳ್ಳೋದಕ್ಕೆ ಅಂತ. ಆ ಸಮಯದಲ್ಲಿ 7 ಜನ ಸೇರಿಕೊಂಡು ಆತನನ್ನು ರಸ್ತೆಗೆ ಎಳೆದುಕೊಂಡು ಹೋಗಿ ರಸ್ತೆಯಲ್ಲಿ ಹಾಕಿ ಒದ್ದು ಕಾಲಿನಲ್ಲಿ ಮಾಡ್ತಕ್ಕಂಥ ಹಲ್ಲೆಯನ್ನು ಒಂದು ಸಲ ಹಾಗೆ ಗಮನಿಸ್ತಾ ಹೋಗಿ. ಅದಾದಮೇಲೆ ಇದು ವಿಷಯ ಏನು, ಯಾತಕ್ಕೋಸ್ಕರ ಆಯಿತು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏಕೆಂದರೆ ಇಂತಹ ಕಿಡಿಗೇಡಿಗಳು ನೋಡ್ತಾ ಇರ್ಬೋದು ನೀವು ಅಲ್ಲಿ ನೋಡಿ. ಹಾಗೆಯೇ ಇದರ ಹಿಂದಿನ ವಿಷಯಗಳು ಬಹಳಷ್ಟು ಏನು ಪೊಲೀಸ್ ಅವರು ಹೇಳ್ತಿರೋದೇನು, ಹಾಗೆಯೇ ಇಲ್ಲಿ ನಡೆದದ್ದೇನು, ಇದೆಲ್ಲವನ್ನು ನಾನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಇಲ್ಲಿ ಒಡಿಸ್ಕೊಳ್ತಿರ್ತಕ್ಕಂಥ ಈ ವ್ಯಕ್ತಿಯ ಹೆಸರು ಮುಖೇಶ್. ಈತ ಇಲ್ಲಿ ಒಂದು ಮೊಬೈಲ್ ಶಾಪನ್ನು ನಗರದ ಪೇಟೆಯ ಸಿದ್ದಣ್ಣ ಗಲ್ಲಿಯಲ್ಲಿ ಒಂದು ಮೊಬೈಲ್ ಶಾಪನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ಯುವಕ. ಈ ಯುವಕನ ಒಂದು ಅಂಗಡಿಗೆ 7 ಜನ, ಮೊದಲಿಗೆ 3 ಜನ ಬರ್ತಾರೆ. 3 ಜನ ಬಂದುಬಿಟ್ಟು ಇದು ಆಜಾನ್ ವೇಳೆ ಇಲ್ಲಿ ಹನುಮಾನ ಚಾಲೀಸವನ್ನು ಹಾಕಿದ್ದೀಯಾ, ಅದು ನಮಗೆ ಡಿಸ್ಟರ್ಬ್ ಆಗುತ್ತೆ, ಅದನ್ನು ಆಫ್ ಮಾಡು ಅಂತ ಹೇಳ್ತಾರೆ. ಆದರೆ ಅವನು ಕೇಳ್ತಾನೆ, ನಾನು ಹನುಮಾನ್ ಚಾಲೀಸವನ್ನು ನನ್ನ ಅಂಗಡಿಯಲ್ಲಿ ಹಾಕಿದ್ದೀನಿ, ಅದರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ನಾವು ಹೊರಗೆ ಕೇಳಿಸೋ ಥರ ಹಾಕಿಲ್ಲ, ನನ್ನ ಸ್ಪೀಕರಲ್ಲಿ ಎಷ್ಟು ಸೌಂಡ್ ಬೇಕೋ ಅಷ್ಟನ್ನು ಕೊಟ್ಟಿದ್ದೀನಿ ಅಂತ. ಅದಕ್ಕಾಗಿ ಇಲ್ಲಿ ಹನುಮಾನ್ ಚಾಲೀಸವನ್ನು ಹಾಕಬಾರ್ದು ಅಂತ ಹೇಳಿಬಿಟ್ಟು ಇನ್ನೊಂದು 4 ಜನ ಮತ್ತೆ ಬರ್ತಾರೆ. ನಿಂತ್ಕೊಂಡಿದ್ದನ್ನು ನೀವು ನೋಡಿದ್ರಿ, 7 ಜನ ಇದ್ದರು. ಅವರೆಲ್ಲರೂ ಸೇರಿಕೊಂಡು ಈತನ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಆಗ ಆತನು ಕೂಡ ಅವನ ಕಾಲರ್ಗೆ ಕೈ ಹಾಕ್ತಾರೆ. ಅದಾದ ನಂತರ ಅವನು ಕೂಡ ಹಿಂಗೆ ತಳ್ತಾನೆ. ತಳ್ಳಿದ ನಂತರ ಅವರೆಲ್ಲರೂ ಸೇರಿಕೊಂಡು ಈತನ ಮೇಲೆ ಹಲ್ಲೆಯನ್ನು ನಡೆಸಿ ರೋಡಿನಲ್ಲಿ ಎಳೆದು ಹೊಡೆದು, ಅದಾದ ನಂತರ ಅವನ ಬಟ್ಟೆಯೆಲ್ಲ ಹರಿದು ಹೋಗಿರುತ್ತೆ, ಅವನಿಗೆ ರಕ್ತ ಕೂಡ ಬರುತ್ತೆ, ಮೈಯಲ್ಲಿ ಹಾಗೆ ಮೂಗಿನಲ್ಲಿ ಎಲ್ಲ ರಕ್ತ ಬರುತ್ತೆ. ಅವನ ತುಟಿಯನ್ನು ಕೂಡ ನೋಡ್ಬೋದು. ಅಲ್ಲಿ ತೇಜಸ್ವಿ ಸೂರ್ಯ ಅವರ ಪಕ್ಕ ನಿಂತ್ಕೊಂಡಿರುವಂಥ ಒಬ್ಬ ಯುವಕ, ಆತನೇ ಮುಖೇಶ್, ಆತನ ತುಟಿ ಕೂಡ ಊದಿಕೊಂಡಿದೆ. ಅದಾದ ನಂತರ ಇದು ಆಗಿರುವಂಥದ್ದು 6:25 ಹಾಗೆ ಅದಾದ ನಂತರ ಸರಿಸುಮಾರು 8 ಗಂಟೆಯಷ್ಟರಲ್ಲಿ ತೇಜಸ್ವಿ ಸೂರ್ಯ ಆಗಿರ್ಬೋದು, ಹಾಗೆಯೇ ಇವರು PC ಮೋಹನ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಬರ್ತಾರೆ. ಆಮೇಲೆ ಅಲ್ಲಿನ ನಮ್ಮ MLAಗಳಿದ್ದಾರೆ, ಉದಯ್ ಗರುಡಾಚಾರ್ ಅವರಾಗಿರ್ಬೋದು, ಇವರೆಲ್ಲರೂ ರಾಮಮೂರ್ತಿ ಅವರು, ಜಯನಗರ ವಿಧಾನಸಭಾ ಕ್ಷೇತ್ರದ ಒಂದು ರಾಮಮೂರ್ತಿ ಅವರು, ಇವರೆಲ್ಲರೂ ಆ ಜಾಗಕ್ಕೆ 8 ಗಂಟೆಯಷ್ಟರಲ್ಲಿ ಹೋಗ್ತಾರೆ. ಅಲ್ಲಿನ BJP ಕಾರ್ಯಕರ್ತರು ಕೂಡ ಹೋಗ್ತಾರೆ. 8 ಗಂಟೆಗೆ ಸ್ಟೇಷನ್ಗೆ ಹೋಗ್ತಾರೆ, ಹಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ. ಆದರೆ ಇಲ್ಲಿ ದೌರ್ಭಾಗ್ಯ ನೋಡಿ, ಹೊಡೆಸಿಕೊಂಡವನು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾನೆ. ಅವರು ಕಂಪ್ಲೇಂಟ್ ತೊಗೊಂಡು FIR ಮಾಡೋದಕ್ಕೆ 11:30 ಆಗುತ್ತೆ. ಇಲ್ಲಿ ವಿಡಿಯೋ ಫುಟೇಜ್ ಇದೆ, ಪ್ರತಿಯೊಂದು ಇದೆ. ಇಲ್ಲಿ ಆಗಿರುವಂಥದ್ದು ಯಾಕೆ ತೇಜಸ್ವಿ ಸೂರ್ಯ ಅವರು ಹೋಗಿ ಹಾಗಾದರೆ ಅಲ್ಲಿ ಕೂಗಾಡ್ತಾ ಇದ್ದಾರೆ, ಹಾಗಾದರೆ ಯಾಕೆ ಅಲ್ಲಿ ಸ್ಟ್ರೈಕನ್ನು ಮಾಡೋದಕ್ಕೆ ಹೋದ್ರು ಇವರು ಅಂತ ನೋಡೋದಾದರೆ, ಇಲ್ಲಿ ಮೊದಲಿಗೆ ನಾವು ತಿಳ್ಕೊಬೇಕಾಗುತ್ತೆ ಇದು ಎಷ್ಟು ಗಂಟೆಗೆ ನಡೆದಿದೆ, ಯಾವಾಗ ನಡೆದಿದ್ದು ಅಂತ ಹೇಳಿಬಿಟ್ಟು. ಇದು ನಡೆದಿರ್ತಕ್ಕಂಥದ್ದು ಭಾನುವಾರ 17ನೇ ತಾರೀಕು ಸಂಜೆ 6:25 6:25 ಎಲ್ಲರಿಗೂ ಗೊತ್ತಿದೆ, ನಗರದ ಪೇಟೆ, ಬೆಂಗಳೂರಿನ ನಗರದ ಪೇಟೆ ಯಾವಾಗಲೂ ಕೂಡ ಬಹಳಷ್ಟು ಜನ ಇರ್ತಕ್ಕಂಥ ಏರಿಯಾ. ಆ ಏರಿಯಾದಲ್ಲಿ ಇವರು ಬಂದುಬಿಟ್ಟು ಗಲಾಟೆಯನ್ನು ಮಾಡ್ತಾರೆ. ಯಾತಕ್ಕೆ ಅಂದರೆ ಆತ ಹನುಮಾನ್ ಚಾಲೀಸವನ್ನು ಹಾಕಿರ್ತಾನೆ ಸಂಜೆ ವೇಳೆ. ಆ ಹನುಮಾನ ಚಾಲೀಸವನ್ನು ಹಾಕಿದ್ದಂತಹ ವೇಳೆ ಇದು ಆಜಾನ್ ಕೂಗೋ ಟೈಮು, ನೀನು ಇದನ್ನು ಆಫ್ ಮಾಡಬೇಕು ಅಂತ ಹೇಳಿ ಆ ಯುವಕ ಹೇಳ್ತಾನೆ, ನನ್ನ ಒಂದು
ಮೊಬೈಲ್ ಶಾಪ್ನಲ್ಲಿ, ಅಂದರೆ ನನ್ನ ಅಂಗಡಿನಲ್ಲಿ ನಾನು ಹಾಕಿದ್ದೀನಿ, ಅದರಿಂದ ನಿನಗೇನು ತೊಂದರೆ ಆಗ್ತಿದೆ, ನನಗೆ ಬೇಕಾಗಿರೋ ಹನುಮಾನ್ ಚಾಲೀಸ ನಾನು ಹಾಕ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಅದಕ್ಕಾಗಿ ಅವರು ಗಲಾಟೆಯನ್ನು ಮಾಡ್ತಾರೆ. ಹಾಗೆಯೇ ಅಲ್ಲಿ ಏನಾಗುತ್ತೆ, ಕಂಪ್ಲೇಂಟ್ ಕೊಟ್ಟ ಮೇಲೆ ಕೂಡ FIR ಹಾಕೋದಕ್ಕೆ ACP ಬರಬೇಕು, DCP ಬರಬೇಕು ಅಂತ ಆ ಒಂದು ಹಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಯಾರೋ ಒಬ್ಬರು ಹೇಳ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ತೇಜಸ್ವಿ ಸೂರ್ಯ ಅವರು ಹಾಗೆಯೇ ಉಳಿದಂಥವರು ಹೇಳೋದು. ಲೋಕಲಲ್ಲಿ ಇರ್ತಕ್ಕಂಥ ಭಾಳಷ್ಟು ಜನ ಲೀಡರ್ಗಳಾಗಿರ್ಬೋದು, ಸ್ಟೇಷನ್ಗೆ ಹೋದವರು. ನನಗೆ ಒಂದು ಗೊತ್ತಾಗದೇ ಇರೋವಂಥ ವಿಷಯ, ಒಂದು FIRನ ಹಾಕಲಿಕ್ಕೆ ಹಾಗಾದರೆ ನಿಜವಾಗ್ಲೂ ಎಲ್ಲ ಕಡೆ ACPಗಳು ಹಾಗೆಯೇ DCPನೇ ಬರಬೇಕಾ, DCP ಅವರೇ ಬರಬೇಕಾ? ಯಾಕೆ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗಾದರೆ ಸಬ್ ಇನ್ಸ್ಪೆಕ್ಟರ್ಗಳು ಇರೋದೇ ಯಾತಕ್ಕೆ ಅನ್ನೋದು ನನಗೆ ಒಂದು ಪ್ರಶ್ನೆಯಾಗಿ ಉಳ್ಕೊಬಿಟ್ಟಿದೆ. ಇಲ್ಲ ಅಂತಂದರೆ ಇಲ್ಲಿ ಒಂದು ಬೇರೆ ಕೋಮಿನ ಏನು ಯುವಕರು ಹಲ್ಲೆ ಮಾಡಿರೋದಕ್ಕೋಸ್ಕರ ಏನಾದರೂ DCP ಅವರು ಬರಬೇಕು, ACP ಅವರು ಬರಬೇಕು ಅಂತಾರೆ. ಯಾಕೆಂದರೆ ಕೆಲವೊಂದು ಕಂಪ್ಲೇಂಟ್ಗಳನ್ನ ನಾನು ಬಹಳಷ್ಟು ಕಡೆ ನೋಡ್ತಿರ್ತೀನಿ. ಎಲ್ಲಾದರೂ ಈ ಒಂದು ಮುಸ್ಲಿಂ ಯುವಕರು, ಅಂದರೆ ಅವರು ಹೇಳ್ಕೊಳ್ಳೋ ಹಾಗೆ ಅಲ್ಪಸಂಖ್ಯಾತರು, ನನ್ನ ಪ್ರಕಾರ ಅಲ್ಪಸಂಖ್ಯಾತರು ಅನ್ನೋರು ಯಾರೂ ಇಲ್ಲ ಇಲ್ಲಿ. ಯಾಕೆಂದರೆ ಅಲ್ಪಸಂಖ್ಯಾತರು ಅಂತ ಹೇಳೋದಕ್ಕೆ ಜೈನರು, ಸಿಖ್ಖರು, ಹಾಗೆಯೇ ಬೌದ್ಧರು, ಪಾರ್ಸಿಗಳು ಇವರೆಲ್ಲರೂ ಇದ್ದಾರೆ. ಆದರೆ ಇವರು 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಮುಸ್ಲಿಂ ಧರ್ಮದವರು ಯಾವ ರೀತಿಯ ಅಲ್ಪಸಂಖ್ಯಾತರು ಅನ್ನೋದು ನನಗೆ ಇವತ್ತಿಗೂ ಗೊತ್ತಿಲ್ಲ. ಅದನ್ನು ಅವರೇ ಎಕ್ಸ್ಪ್ಲೇನ್ ಮಾಡಬೇಕು. ಆದರೆ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಇತ್ತೀಚಿನ ಬಹಳಷ್ಟು ಕೇಸುಗಳನ್ನ ನಾನು ಒಂದು ಅಬ್ಸರ್ವೇಷನ್ನ ನಾನು ಯಾವುದೋ ಒಂದು ನೋಡ್ತಿದ್ದಾಗ ಎಲ್ಲಿ ಹೋದರೂ ಕೂಡ ಒಂದು ನಮ್ಮ ಭಾರತ ದೇಶದಲ್ಲಿ ಎಲ್ಲಿಯೇ ಹೋದರೂ ಕೂಡ ಮುಸ್ಲಿಂ ಯುವಕರು ಗಲಾಟೆಯನ್ನು ಮಾಡಿದರೆ ಎಲ್ಲಿಯೂ ಕೂಡ ಅವರಿಗೆ ಜಾಸ್ತಿ ಶಿಕ್ಷೆ ಆಗ್ತಿಲ್ಲ. ಅಂದರೆ ಪೊಲೀಸವರು ಬೇಗ ಅರೆಸ್ಟ್ ಮಾಡೋದಿಲ್ಲ ಅಥವಾ ಕಂಪ್ಲೇಂಟನ್ನು ತೊಗೊಳ್ಳಲ್ಲ. ಯಾಕೆಂದರೆ ಆ ರೀತಿಯಾಗಿ ತೊಗೊಂಡು ಅರೆಸ್ಟ್ ಮಾಡಿದರೆ ಅವರು ಮರುಕ್ಷಣ ಅಥವಾ ಮಾರನೇ ದಿನ ಅವರು ಆ ಜಾಗದಲ್ಲಿ ಇರೋದಿಲ್ಲ, ಅವರನ್ನು ಎತ್ತಂಗಡಿಯನ್ನು ಮಾಡ್ತಾರೆ ಅಂತ. ಅದಕ್ಕೋಸ್ಕರ ಅವರು ಅಲ್ಲಿನ ಇನ್ಸ್ಪೆಕ್ಟರ್ ಕೂಡ ಬಹಳಷ್ಟು ಯೋಚನೆ ಮಾಡ್ತಿದ್ರು, ಏನೋ ಗೊತ್ತಿಲ್ಲ. ಅದಾದ ನಂತರ ಅಲ್ಲಿ ನಿನ್ನೆ ಅಂದರೆ ಸೋಮವಾರ ಒಟ್ಟು 6 ಜನರನ್ನು ಅಥವಾ 5 ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ನಮಗೆ DCP ಅವರು ಹೇಳ್ತಿದ್ದ ಒಂದು ಮಾತನ್ನು ನೋಡ್ತಿದ್ದೆ ಒಂದು ಮಾಧ್ಯಮದಲ್ಲಿ. ಅವರು ಹೇಳ್ತಾರೆ 5 ಜನರು ಬಂದು ಗಲಾಟೆ ಮಾಡಿರೋದು ಅಂತ. ನಾನು ನಿಮಗೆ CCTV ಫುಟೇಜಲ್ಲಿ ಇರ್ತಕ್ಕಂತಹ ಒಂದು ದೃಶ್ಯವನ್ನು ತೋರಿಸ್ತಿದ್ದೀನಿ ನೋಡಿ. ಒಟ್ಟು ಇಲ್ಲಿ ನೀವು ನೋಡಬಹುದು CCTV ಫುಟೇಜ್ನಲ್ಲಿ ಒಟ್ಟು 7 ಜನರು ಇರ್ತಕ್ಕಂಥದ್ದು, 7 ಜನರಿದ್ದಾರೆ CCTVನಲ್ಲಿ. ಆದರೆ ಇಲ್ಲಿ DCP ಅವರು ಕೂಡ ಹೇಳ್ತಾರೆ 5 ಜನ ಅಂತ. ನನಗೆ ಗೊತ್ತಾಗಿಲ್ಲ DCP ಅವರು ಯಾವ ರೀತಿಯಾಗಿ 5 ಜನರು ಕಾಣಿಸಿದ್ರು ಅವರಿಗೆ CCTV ಫುಟೇಜ್ನಲ್ಲಿ. ಆಮೇಲೆ ಅವರ ಮುಖಗಳು ಕೂಡ ಪ್ರತಿಯೊಬ್ಬರದು ಇಷ್ಟು ಕ್ಲಿಯರ್ ಆಗಿದೆ. ಆದರೆ ಇಲ್ಲಿ ತೇಜಸ್ವಿ ಸೂರ್ಯ ಆಗಲಿ, ಈಗ ದೂರುದಾರ ಮುಖೇಶ್ ಆಗಲಿ ಹೇಳ್ತಿರುವಂಥದ್ದು ಇಲ್ಲಿ 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಅವರು ಅರೆಸ್ಟ್ ಮಾಡಿರುವ 3 ಜನರು ಬೇರೆಯವರು ಏನಿದ್ದಾರೆ ಅವರು ಹಿಂದೂ ಧರ್ಮದವರು, ಅವರು ಅಲ್ಲಿ ಗಲಾಟೆಯನ್ನು ಮಾಡಿಲ್ಲ ಅಂತ ಗೊತ್ತಿಲ್ಲ. ಅಲ್ಲಿ ಮಾಡಿರೋರು ಅಲ್ಲಿದ್ದವರಲ್ಲಿ ಹಿಂದೂಗಳು ಯಾರು, ಮುಸಲ್ಮಾನರು ಯಾರು ಅಂತ ಗೊತ್ತಿಲ್ಲ. ಆಜಾನ್ ಅನ್ನೋ ವಿಷಯ ಬಂದಾಗ ಎಲ್ಲರೂ ಅಂದ್ಕೊಳ್ಳುವಂಥದ್ದು ಇಲ್ಲೇನೆಂದರೆ ಮುಸ್ಲಿಂ ಯುವಕರು ಗಲಾಟೆ ಮಾಡಿದ್ದಾರೆ ಅಂತ. ಯಾಕೆಂದರೆ ಆ ಯುವಕರದ್ದು ಇದು ಮೊದಲ ಬಾರಿ ಅಲ್ಲ. ಹಾಗೆಯೇ ಕಳೆದ ವಾರ ಕೂಡ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಟೀ ಅಂಗಡಿಯಲ್ಲಿ ಕೂಡ ಜಗಳವನ್ನು ಮಾಡಿ ಆತನ ಮೇಲೆ ಕೂಡ ಹಲ್ಲೆಯನ್ನು ಮಾಡಿದ್ದಾರೆ. ಆ ಟೀ ಅಂಗಡಿಯಲ್ಲಿ ಯಾವುದೇ CCTV ಇಲ್ಲದೆ ಇರೋ ಕಾರಣ ಆತನಿಗೆ ಏನೋ ದುಡ್ಡು ಕೊಡುವಂತನೋ ಏನೋ. ಹಾಗೆಯೇ DCP ಅವರು ಹೇಳಿದ ಹಾಗೆ ಅಲ್ಲಿ ಇರುವ 2 ಮೇಲೆ ಈಗಾಗಲೇ ಕಂಪ್ಲೇಂಟ್ ಇದೆ ಬೇರೆ ಬೇರೆ. ಅದರಲ್ಲಿ ಒಬ್ಬನ ಮೇಲೆ ಒಂದು ರಾಬ್ರಿ ಕೇಸ್ ಕೂಡ ಇದೆ, ದುಡ್ಡನ್ನು ಕಿತ್ಕೊಂಡು ಹೋಗಿರೋವಂಥದ್ದು ಹೆದರಿಸಿ, ಈ ಥರದ ವಿಷಯಗಳೆಲ್ಲ, ಈ ಥರದ ಕೇಸುಗಳಿದೆ. ಹಾಗಾಗಿ ಯಾವ ಸಂವಿಧಾನದಲ್ಲಿ ಇದೆಯೋ ನನಗಂತೂ ಗೊತ್ತಿಲ್ಲ. ಈ ಒಂದು ಆಜಾನ್ ಕೂಗುವ ವೇಳೆ ಹನುಮಾನ್ ಚಾಲೀಸವನ್ನಾಗಲಿ ಯಾವುದೇ ಹಿಂದೂ ಧರ್ಮದ ಒಂದು ಶ್ಲೋಕಗಳನ್ನಾಗಲಿ ಹಾಕಬಾರ್ದು ಅಂತ ಯಾವ ಸಂವಿಧಾನ ಹಾಗೆ ಯಾವ ಕಾನೂನಿನಲ್ಲಿದೆ ನನಗಂತೂ ಗೊತ್ತಿಲ್ಲ. ನಾನಂತೂ ಸದ್ಯಕ್ಕೆ ಓದಿಲ್ಲ ಆ ತರಹದ ಕಾನೂನು, ಆ ತರಹದ ಸಂವಿಧಾನದ ಬಗ್ಗೆ ಮಾತಾಡುವ ಬುದ್ಧಿಜೀವಿಗಳು, ಅವರವರಿಗೆ ಬೇಕಾದ ರೀತಿಯಲ್ಲಿ ಮಾತಾಡ್ತಕ್ಕಂಥ ಬುದ್ಧಿಜೀವಿಗಳೇ ಮೊದಲಿಗೆ ಇದರ ಬಗ್ಗೆ ಮಾತಾಡಬೇಕು ನೀವು. ಯಾಕೆಂದರೆ ಎಲ್ಲದಕ್ಕೂ ನಿಮಗೆ ಬೇಕಾದಾಗ ಸಂವಿಧಾನ ಅಂತೀರಿ, ನಿಮಗೆ ಬೇಕಾದಾಗ ಗಾಂಧೀಜಿ ಅಂತೀರಿ, ನಿಮಗೆ ಬೇಕಾದಾಗ ಅಂಬೇಡ್ಕರ್ ಅಂತೀರಿ. ಆದರೆ ಈ ವಿಷಯದಲ್ಲಿ ಎಲ್ಲಿ ಹೋದರೆ ಬುದ್ಧಿವಂತರಲ್ಲ ಅಂತ ನನಗೆ ಗೊತ್ತಾಗಲಿಲ್ಲ. ಹಾಗಾಗಿ ಮೊದಲಿಗೆ ಇನ್ನೂ ಕೆಲವರು ಇದ್ದಾರೆ, ಅವರ ಧರ್ಮದವರನ್ನು ದಾರಿ ತಪ್ಪಿಸುವುದು ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಈ ಥರದ ವಿಷಯಗಳು. ಹಾಗೆಯೇ ನಿನ್ನೆ ಯಾವುದೋ ಒಂದು ಡಿಬೇಟ್ನ ನೋಡ್ತಾ ಇದ್ದಾರೆ. ಇಲ್ಲಿ ಕೆಲವು ಮುಸ್ಲಿಂ ಧರ್ಮದ ಬುದ್ಧಿಜೀವಿಗಳವರು ಸಿಕ್ಕಾಪಟ್ಟೆ ಅವರು ಇದನ್ನೂ ಕೂಡ ಡಿಪೆಂಡ್ ಮಾಡ್ತಾರೆ. ಏನಂದರೆ ಆಜಾನ್ ಕೂಗೋ ವೇಳೆ ಅವರು ಯಾಕೆ ಹಾಕಬೇಕಿತ್ತು ಅಂತ. ಯಾಕೆಂದರೆ ಆಜಾನ್ ಕೂಗುವಂಥದ್ದು ಈ ರಂಜಾನ್ ಸಮಯದಲ್ಲಿ 6:40 ಆತ ಹಾಕಿರೋದು 6:20 6:25 ಅಲ್ಲಿ ವಿಡಿಯೋದಲ್ಲಿ ಟೈಮಿಂಗ್ಸ್ ಕೂಡ ಇದೆ, ನೀವು ನೋಡ್ಬೋದು. ಈ ರೀತಿಯಾಗಿರುವಾಗ ನೀವು ಡಿಪೆಂಡ್ ಮಾಡ್ತಿದ್ದೀರಲ್ಲ ಅಂದರೆ ಅವರು ಅದಕ್ಕೆ ಏನು ಮಾತಾಡಲ್ಲ.
ಯಾಕೆಂದರೆ ನೋಡಬಹುದು ಈ ತರಹದ ಒಂದು ಇಲ್ಲದನ್ನು ಮಾತಾಡಿ ಅಂದರೆ ಅವರ ತುಷ್ಟೀಕರಣ ಮಾಡ್ತೀನಿ ಅಂತ ಕೆಲವು ಮುಸ್ಲಿಂ ಏನು ಧರ್ಮದ ಕೆಲವು ವ್ಯಕ್ತಿಗಳು ಅವರನ್ನು ಇದರಲ್ಲೂ ಈ ಥರದ್ರಲ್ಲೂ ಡಿಪೆಂಡ್ ಮಾಡಿ ಈ ತರಹದ ವಿಷಯಗಳಲ್ಲೂ ಅವರನ್ನು ಬೇರೆಯ ದಾರಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಅದೇ ತಪ್ಪು ಅಂತ ಹೇಳಿದಾಗ ಯಾರು ಕೂಡ ಇಲ್ಲಿ ಈ ರೀತಿಯಾದ ಕೆಲಸವನ್ನು ಮಾಡೋದಕ್ಕೆ ಮುಂದೆ ಬರಲ್ಲ. ಹಾಗೆಯೇ ಆ ಯುವಕರ ದಾರಿಯನ್ನು ತಪ್ಪಿಸ್ತಿರೋರು ಯಾರೋ ಹೊರಗಡೆಯಿಂದ ಬಂದವರಲ್ಲ, ಅವರ ಧರ್ಮದಲ್ಲೇ ಇರ್ತಕ್ಕಂಥ ಕೆಲವು ಬುದ್ಧಿಜೀವಿಗಳು. ಇನ್ನು ಕೆಲವರು ಹೇಳ್ತಾರೆ ಇದನ್ನು ನಾವು ಡಿಪೆಂಡ್ ಮಾಡಲ್ಲ ಸರ್, ಇದು ಬೇಕಾಗಿಲ್ಲ ಅಂತ. ಯಾಕೆಂದರೆ ಅವರು ಇದಕ್ಕೆ ಮುಂಚೆ ಕೂಡ ಬಹಳಷ್ಟು ಅಲ್ಲಿ 3-4 ಸಲ ಬೇರೆ ಅಂಗಡಿಗಳಲ್ಲಿ ಗಲಾಟೆಯನ್ನು ಮಾಡಿದ್ದಾರೆ. ಹಾಗಾಗಿ ಇದು ಮೊದಲೇನಲ್ಲ. ಹಾಗೆಯೇ DCP ಅವ್ರಿಗೆ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ, ಪಾಪ ಅಲ್ಲಿ 7 ಜನ ಇದ್ದಾರೆ ಕ್ಯಾಮ್ರಾದಲ್ಲಿ, ಅವರು ಕೂಡ ಪಾಪ 5 ಜನ ಅಂತ ಹೇಳಿದರು. ಯಾತಕ್ಕೋಸ್ಕರ ಹೇಳಿದ್ದಾರೋ ನನಗಂತೂ ಗೊತ್ತಿಲ್ಲ. ಅದಕ್ಕೋಸ್ಕರ ತೇಜಸ್ವಿ ಸೂರ್ಯ ಅವರು ಹೇಳಿದರು, ಕರೆಕ್ಟಾಗಿ ಅಲ್ಲಿರುವವ್ರನ್ನ ಅರೆಸ್ಟ್ ಮಾಡಿದರೆ ಸರಿ, ನೀವು ಬೇರೆಯವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದೀರಿ, ಇನ್ನೂ 3 ಜನರನ್ನ, ಅಲ್ಲಿರುವವ್ರನ್ನ ಕರೆಕ್ಟಾಗಿ ಅರೆಸ್ಟ್ ಮಾಡಿದರೆ ಸರಿ, ಇಲ್ಲ ಅಂದರೆ ನಾವು ಏನು ಮಂಗಳವಾರ ಏನಿದೆ ನಗರದ ಪೇಟೆ ಬಂದನ್ನು ಮಾಡ್ತೀವಿ ಅಂತ. ಹಾಗಾಗಿ ಇದು ಪೊಲೀಸ್ ಇಲಾಖೆಗೆ ಸೇರಿರ್ತಕ್ಕಂಥ ವಿಷಯ. ಪೊಲೀಸ್ ಇಲಾಖೆ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು. ನಾವು ಇದಕ್ಕೆ ಮುಂಚೆ ಎಲ್ಲ ಮೊದಲಿಗೆ ಬಹಳಷ್ಟು ದಕ್ಷ ಅಧಿಕಾರಿಗಳನ್ನ ನೋಡಿದ್ವಿ. ಇತ್ತೀಚೆಗೆ ಕರ್ನಾಟಕ ಪೊಲೀಸ್ ಅಂದರೆ ಒಂದು ಭಯ ಭಕ್ತಿ ಅನ್ನೋದು ಇಡೀ ದೇಶದಲ್ಲಿ ಇದ್ದಂಥ ಕಾಲ ಒಂದಿತ್ತು ನಮಗೆ. ಆದರೆ ಈಗ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ಬಹಳಷ್ಟು ವಿಷಯಗಳನ್ನ ನಾವು ತಿಳ್ಕೊಬೇಕಾಗತ್ತೆ. ಪೊಲೀಸ್ ಇಲಾಖೆ ಕೂಡ ಕೆಲವೊಂದು ವಿಷಯಗಳಲ್ಲಿ ನಾವು ಅವರ ಮೇಲೆ ಆ್ಯಕ್ಷನ್ನ ತಗೊಳ್ಳೋದಕ್ಕೆ ಧರ್ಮ ಅಂತ ನೋಡ್ತೀನಿ, ಇನ್ನೊಂದು ನೋಡ್ತೀನಿ. ಯಾವ ಧರ್ಮ ದಯ ದಾಕ್ಷಿಣ್ಯ ಬೇಕಾಗಿಲ್ಲ. ಇಲ್ಲಿ ತಪ್ಪು ಮಾಡಿದ್ದಾನೆ ಅವನು ಯಾವುದೇ ಧರ್ಮದವ್ರು ಇರಲಿ, ನೀವು ಹೇಳಿದಾಗ ಡಿಪಾರ್ಟ್ಮೆಂಟ್ ಹೇಳಿದಾಗೆ 2 ಧರ್ಮದವ್ರು ಇದ್ದರೂ ಸರಿ, ಅಲ್ಲಿ ವಿಡಿಯೋದಲ್ಲಿ ಇರ್ತಕ್ಕಂಥ 7 ಜನರನ್ನು ಅರೆಸ್ಟ್ ಮಾಡಬೇಕು, 7 ಜನರಿಗೆ ಶಿಕ್ಷೆ ಆಗಬೇಕು. ಏಕೆಂದರೆ ಈ ಒಂದು ರಕ್ತ ಬಂದಂಥ ಸಮಯದಲ್ಲಿ ಅಟೆಂಪ್ಟ್ ಮರ್ಡರ್ ಕೇಸನ್ನು ಹಾಕಬೇಕು. ಅದರಲ್ಲಿ ಅಟೆಂಪ್ಟ್ ಮರ್ಡರ್ನ ಹಾಕಿದಾರೋ ಇಲ್ವೋ ಅದು ಗೊತ್ತಿಲ್ಲ, ಅದನ್ನು ಹಾಕಿಲ್ಲ ಅನ್ನೋದು ತೇಜಸ್ವಿ ಸೂರ್ಯ ಅವರ ಆರೋಪ ಆಗಿದೆ. ಹಾಗಾಗಿ ಇದನ್ನು ಪೊಲೀಸ್ ಇಲಾಖೆ ತುಂಬ ಸೀರಿಯಸ್ ಆಗಿ ತಗೊಂಡು ಈ ಒಂದು ವಿಷಯವನ್ನು ನೋಡ್ಕೋಬೇಕು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.